ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೋಡ್ರಿ, ಇಷ್ಟು ದಿನ ಜಾಬ್ಸ್ ನೋಟಿಫಿಕೇಶನ್ ಎದಕ್ಕೆ ಪೆಂಡಿಂಗ್ ಇದ್ದು ಅಂದ್ರೆ ನಿಮಗೂ ಕೂಡ ಆಲ್ಮೋಸ್ಟ್ ಗೊತ್ತೈತಿ. ಇಲ್ಲಿ ನೋಡ್ರಿ, ಒಂದೇದ ಒಳ ಮೀಸಲಾತಿ ಮಾಡೋದಿತ್ತು, ಅದಾದಮೇಲೆ ರೋಸ್ಟರ್ ಪ್ರಕ್ರಿಯೆ ಫೈನಲೈಸ್ ಮಾಡೋದಿತ್ತು. ಈಗ ಒಳ ಮೀಸಲಾತಿ ಕೂಡ ಎಂಡ್ ಆಗೈತಿ. ಇಲ್ಲಿ 17% ಇದ್ದಿದ್ದ ಐತಿ 15% ಮಾಡಿ ಇಂಟರ್ನಲ್ ರಿಸರ್ವೇಷನ್ ಮಾಡಿ ಐತಿ, ಅದನ್ನು ಕೂಡ ಫೈನಲೈಸ್ಡ್ ಮಾಡಿದ್ರು, ಒಳ್ಳೇದಾಯ್ತು. ಸೊ ಇದ್ರ ಜೊತೆಗೆ ರೋಸ್ಟರ್ ಒಂದು ಮಾಡೋದಿತ್ತು. ನಿನ್ನೆ ಐತೆ ನೋಡ್ರಿ, 400 ಬಿಂದುಗಳದ ರೋಸ್ಟರ್ ಪ್ರಕ್ರಿಯೆ ಕೂಡ ಫೈನಲೈಸ್ಡ್ ಆಗೈತಿ. ಇನ್ನು ಏನೇ ಇದ್ರು ನೋಟಿಫಿಕೇಶನ್ ಇನ್ನು ಯಾವ್ಯಾವ ನೇಮಕಾತಿಗಳ ಬೋರ್ಡ್ ಅದಾವ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಕೈತಿ. ಇನ್ನೈತಿ ನೆಕ್ಸ್ಟ್ ನೋಟಿಫಿಕೇಶನ್ ಆಕೈತಿ. ನೋಟಿಫಿಕೇಶನ್ ನೋಡ್ರಿ, ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು, ಎನಿ ಟೈಮ್ ಆಗ್ಬೋದು. ಇಲ್ಲಿ ನೋಡ್ರಿ, ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ ಇನ್ನತ್ತು ಸ್ಟೂಡೆಂಟ್ಸ್ ಚುರುಕಾಗಿ ಸ್ಟಡಿ ಮಾಡಿರಿ. ಈಗ ನೋಡ್ರಿ, ಈಗ ಮೇ ತಿಂಗಳದಾಗ ನೋಟಿಫಿಕೇಶನ್ ಆತಂದ್ರೆ ಜೂನ್ ಅಲ್ಲ, ಜುಲೈ ಆಗಸ್ಟ್ ಒಳಗೆ ಏನೈತಿ ಎಕ್ಸಾಮ್ ಸ್ಟಾರ್ಟ್ ಆಕಾವ. ಏನೈತಿ ಜುಲೈ ಆಗಸ್ಟ್ ಒಳಗೆ ಐತಿ ಎಕ್ಸಾಮ್ ಸ್ಟಾರ್ಟ್ ಆಕಾವ. ಅದಕ್ಕಾಗಿ ಏನೈತಿ ಇನ್ನಷ್ಟು ಚುರುಕಾಗಿ ಸ್ಟಡಿ ಮಾಡಿರಿ. ಈಗ ನಿಮ್ಗೆ ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತೈತಿ ಏನೈತಿ 56,432 ಹುದ್ದೆಗಳದ. ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ. ಏನೈತಿ ಈಗಾಗಲೇ ಅನುಮೋದನೆ ನೀಡೈತಿ. ಇನ್ನು ನೆಕ್ಸ್ಟ್ ಯಾವ ನೋಟಿಫಿಕೇಶನ್ ಹಾಕಾವಂದ್ರೆ ಈಗ ಜಲ್ದಿ ಏನೈತಿ ಯಾವ ನೋಟಿಫಿಕೇಶನ್ ಹಾಕಾವಂದ್ರೆ ಇಲ್ಲಿ ನೋಡ್ರಿ, ಈಗ ಒಂದೇದು ಯಾವ್ದು ನೋಟಿಫಿಕೇಶನ್ ಆಕೈತೆ ಅಂದ್ರೆ ಒಂದೇದು ಜಲ್ದಿ ಇಮಿಡಿಯೇಟ್ ಆಗೋದು ನೋಟಿಫಿಕೇಶನ್ ಯಾವ್ದು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್. ನಿಮ್ಮ ಪ್ರತಿಯೊಂದು ವಿಡಿಯೋದಾಗ ಹೇಳಿನ ಪೊಲೀಸ್ ಕಾನ್ಸ್ಟೇಬಲ್ ಮೊದಲು ನೋಟಿಫಿಕೇಶನ್ ಆಕೈತೆ ಅಂಥೇಳಿ. ಒಂದೇದ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಕೈತಿ. ಸೊ ಅದೇ ರೀತಿಯಾಗಿ ಎರಡನೇದು ನೋಡ್ರಿ, ವಿಲೇಜ್ ಅಕೌಂಟ್ ಗ್ರಾಮ ಲೆಕ್ಕಾಧಿಕಾರಿ ನೋಟಿಫಿಕೇಶನ್ ಆಕೈತಿ. ಇದು ನೀವು ಕೇಳ್ಬೋದು, ಸರ ಏನೈತಿ ಯಾವ್ದು ಕಂಡಕ್ಟ್ ಮಾಡ್ತೈತಿ, KPSC ಕಂಡಕ್ಟ್ ಮಾಡ್ತಾರೋ KA ಕಂಡಕ್ಟ್ ಮಾಡ್ತಾರೋ ಅಂತ ಕೇಳೋದಾದರೆ ಇಲ್ಲಿ ನೋಡ್ರಿ, KPSC ಏನೈತಿ ಕಂಡಕ್ಟ್ ಮಾಡೋಂಗಿಲ್ಲ, KA ಏನೈತಿ ವಿಲೇಜ್ ಅಕೌಂಟ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮದು ಡೌಟ್ ಕ್ಲಿಯರ್ ಆಗೈತೆ ಅಂತ ಮಾಡೀನು. KPSC ಕಂಡಕ್ಟ್ ಮಾಡೋಂಗಿಲ್ಲ, KA ಏನೈತಿ ವಿಲೇಜ್ ಅಕೌಂಟ್ ಕಂಡಕ್ಟ್ ಮಾಡ್ತಾರೆ. ಎರಡನೇದಾಯ್ತು. ಸೊ ಅದೇ ರೀತಿಯಾಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದು ಕೂಡ ಒಂದು ಪೆಂಡಿಂಗ್ ಐತಿ, ಇದು ಕೂಡ ಆಕೈತಿ. ಸೊ ಇದ್ರ ಜೊತೆಗೆ ನೋಡ್ರಿ, ಲೆಕ್ಚರಲ್ ಟೋಟಲಾಗಿ 2,000 ವೇಕೆನ್ಸಿದ ಐತಿ, ಇದು ಕೂಡ ಪೆಂಡಿಂಗ್ ಐತಿ, ಇದು ಆಕೈತಿ. ಈಗೇನೈತಿ ಈಗ ಏನು ಹೇಳತ್ತಲ್ಲ, ಈಗ ರೀಸೆಂಟಾಗಿ ಆಗುವಂಥ ನೋಟಿಫಿಕೇಶನ್ ಇವ ಟೋಟಲಾಗಿ 56,432 ವೇಕೆನ್ಸಿ ಅದಾವ. ಅವು ಏನೈತಿ ಒಮ್ಮೆ ಫಿಲಪ್ ಮಾಡ್ಕೊಳಂಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಏನೈತಿ ನೋಟಿಫಿಕೇಶನ್ ಆಕೈತಿ. ಈಗೇನು ಯಾವ್ದು ಕಾಂಗ್ರೆಸ್ ಸರ್ಕಾರ ಐತ್ಲೆ ಇದ್ರೊಳಗೆ ಐತಿ ಯಾರು ಜಾಬ್ಸ್ ಮಾಡ್ಕೋತೀರಿ. ಮತ್ತೇನೈತಿ ಇದಾದ್ಮೇಲೆ ಐತಿ ಮತ್ತೆ ಈಗ ಎಷ್ಟು ವರ್ಷ ಜಗ್ಗಿದ್ರಲ್ಲ ಅದೇ ರೀತಿಯಾಗಿ ಮತ್ತೆ ಲೇಟ್ ಮಾಡ್ತಾರೆ. ಅದಕ್ಕಾಗಿ ಏನೈತಿ ಈಗ ಏನು ನೋಟಿಫಿಕೇಶನ್ ಹಾಕವಲ್ಲ ಇದ್ರೊಳಗೆ ಜಾಬ್ಸ್ ಮಾಡ್ಕೋರಿ. ಇನ್ನಷ್ಟು ಸ್ವಲ್ಪ ಸರಿಯಾಗಿ ಓದಿ ಇದ್ರೊಳಗೆ ಜಾಬ್ಸ್ ಮಾಡ್ಕೋರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಸೊ ಇದಾಯ್ತು. ಸೊ ಅದೇ ರೀತಿಯಾಗಿ ಲ್ಯಾಂಡ್ ಸರ್ವೇಯರ್ ಇದನ್ನು ಕೇಳ್ಬೋದು ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು, ಸರ ಇದರ ನೋಟಿಫಿಕೇಶನ್ ಆಕೈತೇನೆ ಅಂತೇಳಿ. ಇಲ್ಲಿ ನೋಡ್ರಿ, ಇದು ಕೂಡ ನೋಟಿಫಿಕೇಶನ್ ಆಕೈತಿ, ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಕೈತಿ. ಸೊ ಇದಾಯ್ತು. ಮತ್ತು ಏನು KPSC ಕಂಡಕ್ಟ್ ಮಾಡ್ತೈತಿ, ಅದನ್ನು KPSC ಏನೈತಿ ಕಂಡಕ್ಟ್ ಮಾಡ್ತಾರೆ. ಸೊ ಇದಾಯ್ತು. ಮತ್ತೇನೈತಿ SDA FDA ಇಷ್ಟು ಐತಿ. ಟೋಟಲಾಗಿ 6 ಐತಿ ರೀಸೆಂಟಾಗಿ ಆಗುವಂಥ ನೋಟಿಫಿಕೇಶನ್ ಇವ, ಟೋಟಲಾಗಿ 6. ಮತ್ತು ಈಗ ನಿಮಗೂ ಆಲ್ಮೋಸ್ಟ್ ಕೂಡ ಗೊತ್ತೈತಿ ಇಂಟರ್ನಲ್ ರಿಸರ್ವೇಷನ್ ಫೈನಲೈಸ್ಡ್ ಆಗೈತಿ. ಸೊ ಅದೇ ರೀತಿಯಾಗಿ 400 ಬಿಂದುಗಳದ್ದು ರೋಸ್ಟರ್ ಕೂಡ ಫೈನಲೈಸ್ಡ್ ಆಗೈತಿ. ಇನ್ನು ಏನೇ ಇದ್ರೂ ನೋಟಿಫಿಕೇಶನ್ ಆಗೋದು ಅಷ್ಟೇ ಇದ್ದಿರ್ತೈತಿ. ಈಗ ನೋಡ್ರಿ, PC ನೋಟಿಫಿಕೇಶನ್ ಬಗ್ಗೆ ಬರೋದಾದರೆ ಇನ್ನು ನೋಡ್ರಿ, ಕೇವಲ ಇನ್ನೊಂದು 5 ರಿಂದ 6 ದಿನದ ಒಳಗಾಗಿ ಏನೈತಿ PC ನೋಟಿಫಿಕೇಶನ್ ಆಕೈತಿ. PC ನೋಟಿಫಿಕೇಶನ್ ಆದ ಕೇವಲ 2 ಅಥವಾ 3 ದಿನದಾಗ ಏನೈತಿ ವಿಲೇಜ್ ಅಕೌಂಟ್ ನೋಟಿಫಿಕೇಶನ್ ಆಕೈತಿ. ಈಗ PC ಬಗ್ಗೆ ಒಂದು ಕ್ಲಿಯರಾಗಿ ತಿಳಿಸ್ಕೊಟ್ಟನ, ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಕ್ವಾಲಿಫಿಕೇಷನ್, ಸಿಲೆಬಸ್ PCದು ಕವರ್ ಮಾಡಿನು. ಸೊ ಇದ್ರ ಜೊತೆಗೆ ವಿಲೇಜ್ ಅಕೌಂಟು ಕೂಡ ಕವರ್ ಮಾಡಿನ. ಈಗಾಗಲೇ ಐತಿ ವಿಡಿಯೋ ಮಾಡಿ ತಿಳಿಸಿನ ವಿಲೇಜ್ ಅಕೌಂಟ್ 3-4 ವಿಡಿಯೋ ಮಾಡಿ ತಿಳಿಸಿನು. ನಿಮ್ಗೆ ಇನ್ನೂ ಒಂದು ವಿಡಿಯೋ ಬೇಕಂದ್ರೆ ಹೇಳ್ರಿ, ಮತ್ತು ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಇನ್ನು ವಿಲೇಜ್ ಅಕೌಂಟ್ ಐತಿ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಕೈತಿ, ಲೆಕ್ಚರರ್ SDA FDA ಮತ್ತು ಲ್ಯಾಂಡ್ ಸರ್ವೇಯರ್ದ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೈತಿ ಏನೈತಿ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಕ್ವಾಲಿಫಿಕೇಷನ್, ಸೆಲೆಕ್ಷನ್ ಪ್ರೊಸೆಸ್ ಇದ್ರ ಬಗ್ಗೆ ಡೀಟೇಲಾಗಿ ಗೊತ್ತೈತಿ. ಮತ್ತು 56,000 ಪ್ಲಸ್ ಸಮಥಿಂಗ್ ವೇಕೆನ್ಸಿ ಅದಾವ. ನಿಮ್ಗೆ ಆಗ ಹೇಳಿನ ಒಮ್ಮೆ ಏನೈತಿ ಕಾಲ್ಪಾರ್ ಮಾಡೋಂಗಿಲ್ಲ, ಯಾವುದು ಒಮ್ಮೆ ನೋಡ್ರಿ ಕಾಲ್ಪಾರ್ ಮಾಡೋಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಏನೈತಿ ಒಂದೊಂದು ನೋಟಿಫಿಕೇಶನ್ ಹಾಕಾವ. ಈಗ PC ನೋಟಿಫಿಕೇಶನ್ ಆತಂದ್ರೆ 2 ಅಥವಾ 3 ದಿನದಾಗ ಏನೈತಿ ವಿಲೇಜ್ ಅಕೌಂಟ್ ಆಕೈತಿ. ಅದಾದಮೇಲೆ ಏನೈತಿ ಟೀಚರ್ಸ, ಲೆಕ್ಚರರ, ಲ್ಯಾಂಡ್ ಸರ್ವೇಯರ, ಮತ್ತು SDA FDA, ಇಂಧನ ಇಲಾಖೆ ಮತ್ತು ಕೃಷಿ ಇಲಾಖೆ ಇವೆಲ್ಲ ಏನೈತಿ ನೋಟಿಫಿಕೇಶನ್ ಹಾಕ. ಸ್ವಲ್ಪ ಏನೈತಿ ವೇಟ್ ಮಾಡಿರಿ, ನಿಮ್ಗೆ ನೋಟಿಫಿಕೇಶನ್ ಆತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನಿಮಗೆ ನೋಡ್ರಿ, ಏನಾದರೂ ಡೌಟ್ ಇತ್ತಂದ್ರೆ ಏನೈತಿ ಈಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನೈತಿ ಅವಾಗ ಕಮೆಂಟ್ಸ್ಗಳನ್ನ ತೆಗೆದುಕೊಂಡು ಏನೈತಿ ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮಗಿದ್ರು ಜಾಬ್ಸ್ ನೋಟಿಫಿಕೇಶನ್ ಬಗ್ಗೆ ಏನಾದರೂ ಗೊಂದಲ ಇತ್ತಂದ್ರೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ, ವಯೋಮಿತಿ ಯಾವ ರೀತಿಯಾಗಿದ್ದಿರ್ತೈತಿ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಐತಿ ಅದರ ನೋಟಿಫಿಕೇಶನ್ ತೆಗೆದುಕೊಂಡು ಐತಿ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ
ಮೊದಲು ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡಿರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪಾರ ಮಾಡ್ರಿ, ಪಿ ಸಿ ಆಯ್ತು, ವಿಲೇಜ್ ಅಕೌಂಟ್ ಆಯ್ತು, ಒಟ್ಟು ಏನೇ ಸೊ ಇದ್ರದ್ದು ಇವನಿದೆ ಆಯ್ತು, ಗೃಹಲಕ್ಷ್ಮಿ ನೀವು ಆಲ್ಮೋಸ್ಟ್ ಡೈಲಿ ನೋಡುತ್ತೀರಿ. ಏನೈತಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪಾರ ಮಾಡ್ರಿ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾ ಏನೇ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಏನು ಮಾಡಿರಿ, ಮಿಸ್ ಮಾಡಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಿಮ್ಗೆ ಏನಾದರೂ ಕೇಳುತ್ತಂದ್ರೆ ಪರ್ಸನಲಾಗಿ ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡುತ್ತಂದ್ರೆ ಡೈರೆಕ್ಟ್ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.